ನಾಗಪ್ರಸನ್ನ ಅವ್ರಿಗೆ ಅಧಿಕಾರ ಇದೆ. ನಮ್ಮ ರಾಜ್ಯದ ಹೈಕೋರ್ಟ್ಗೆ ಕ್ಷಮೆ ಕೇಳಿ ಅಂತ ಹೇಳುವಂತ ಅಧಿಕಾರ ನಮ್ಮ ರಾಜ್ಯದ ಹೈಕೋರ್ಟ್ಗೆ ಇದ್ದೇ ಇದೆ. ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿರೋದೇನು ಅಂದ್ರೆ, ನೀವು ಇದನ್ನ ಸಂವಿಧಾನಿಕವಾದಂತ ಮಾರ್ಗದಲ್ಲಿ ಈ ದೇಶದ ಪ್ರಜೆಗಳಿಗೆ ಅಧಿಕಾರ ಇರುತ್ತೆ, ಹಕ್ಕಿರುತ್ತೆ, ಅವರ ಮೂಲಭೂತ ಹಕ್ಕುಗಳನ್ನ ಇಲ್ಲ ಅಷ್ಟು ಮಾತ್ರ ಅಲ್ಲ ಅಷ್ಟು ಮಾತ್ರ ಅಲ್ಲ. ಇಲ್ಲಿ ನ್ಯಾಯಾಧೀಶರು ಹೇಳೋದು ಬಹಳ ಸ್ಪಷ್ಟವಾಗಿದೆ ಅಲ್ಲಿ. ಯಾಕಂತ ಹೇಳಿದ್ರೆ ಹೈಕೋರ್ಟ್ ಜಡ್ಜ್ ಅದನ್ನೇ ಬಹಳ ಮುಖ್ಯ ಪಾಯಿಂಟ್ ಆಗಿ ಇಟ್ಕೊಂಡ್ಬಿಟ್ರು. ಇಲ್ಲ, ಕರ್ನಾಟಕದ ಜನರಿಗೆ ನೋವಾಗಿದೆ, ಮನಸ್ಸಿನ ಭಾವನೆಗೆ ಕ್ಷಮೆ ಕೇಳಿ. ಕ್ಷಮೆ ಕೇಳಿದ್ರೆ ಅಲ್ಲಿಗೆ ಮುಗಿದೋಗುತ್ತೆ. ಅಲ್ಲಿಗೆ ಆಮೇಲೆ ಇದು ಪರ್ಮಿಷನ್ ಕೊಡೋದು, ನಿಮ್ಗೆ ಏನ್ ಪ್ರಶ್ನೆ ಇದೆ, ರಾಜ್ಯ ಸರ್ಕಾರಕ್ಕೆ ಏನು ಆದೇಶ ಕೊಡೋದು ಆಮೇಲೆ ನಾನು ನೋಡ್ತೀನಿ ಅಂತ ಹೇಳಿದವರು. ಬಟ್ ಇಲ್ಲಿ ಕ್ಷಮೆ ಕೇಳಿ ಅಂತ ಹೇಳಿ ಹೇಳೋದಕ್ಕೆ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ ಹೇಳಿರೋದ್ರಿಂದ ಅಲ್ಲಿ ಆ ಸಿನಿಮಾದ ಪ್ರದರ್ಶನಕ್ಕೆ ನ್ಯಾಯಾಲಯವೇ ತಡೆ ಒಡ್ಡಿದ ಹಾಗಾಯ್ತು. ನ್ಯಾಯಾಧೀಶರು ಆದೇಶ ಕೊಟ್ಟಿರ್ಲಿಕ್ಕಿಲ್ಲ. ಆದ್ರೆ ಜನರು ಏನು ಭಾವನೆ ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರು, ಅದಕ್ಕೆ ಪೂರಕವಾಗಿ ಅವರು ಮಾತಾಡಿದ್ದಾರೆ. ಅವರು ಈಗ DK ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲ ನಿಮ್ಮ ಇತಿಮಿತಿಗಳನ್ನ ನೀವು ಅರಿತು ವರ್ತಿಸಬೇಕು ಕನ್ನಡ ಹೋರಾಟಗಾರರು ಅಂತ ಹೇಳ್ಬೋದು. ಅದ್ಯಾಕೆ ಬಂತಲ್ಲಿ ಮಾತದು ಬರಬಾರದಲ್ವದು? ಹಾಗಿದ್ರೆ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿರೋ ಸರಿ ಇದೆ ಅಂತ ಹೇಳ್ಬೋದಾಗಿತ್ತು. DK ಶಿವಕುಮಾರ್ ಅವರು ಹೇಳಿರುವಂತದ್ದು ಭಾವನೆ ಬೇರೆ ಇರ್ಬೋದು, ಬಟ್ ಪದ ಬಳಕೆನಲ್ಲಿ ಏನೋ ಸ್ವಲ್ಪ ಇದಾಗಿರುತ್ತೆ. DK ಶಿವಕುಮಾರ್ ಅವರ ಮಾತಿನ ಹಿನ್ನೆಲೆ ಏನಿರುತ್ತೆ ಅಂದ್ರೆ, ಸೊ ಯಾವುದೇ ಅಹಿತಕರವಾದಂತ ಘಟನೆಗಳಾಗಿರ್ಬೋದು, ಇದಕ್ಕೆ ನೀವು ಕನ್ನಡ ಪರ ಸಂಘಟನೆಯವರು ಕಾರಣ ಆಗ್ಬಾರ್ದು. ಸೊ ಅದನ್ನ ಇತಿಮಿತಿನಲ್ಲಿ, ನಿಮ್ಮ ಹೋರಾಟವನ್ನ ಇತಿಮಿತಿನಲ್ಲಿ ಮಾಡಿ, ಸೊ ಅದನ್ನ ಅತ್ಯುಗ್ರವಾಗಿ ತಗೊಂಡು ಹೋಗುವಂತದ್ದು ಅಥವಾ ಬೇರೆ ಮಾರ್ಗಗಳನ್ನ ಅನುಸರಿಸುವಂತದ್ದು ಬೇಕಾಗಿಲ್ಲ ಅನ್ನೋದು ಅಷ್ಟೇ. ನನ್ನ ಪ್ರಕಾರ ಇತಿಮಿತಿಗಳನ್ನ ಅರಿತು ವರ್ತಿಸಬೇಕು ಅನ್ನೋ ಇತಿಮಿತಿ ಅನ್ನೋ ಪದನೇ ಬಳಕೆ ತಪ್ಪು ಆಕ್ಚುಲಿ. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ನಿಜ. ಇದೇ ತಮಿಳ್ನಾಡು ಜಲ್ಲಿಕಟ್ಟು ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದಾಗ ತಮಿಳ್ನಾಡವರು ತಮ್ಮ ಅಸ್ಮಿತೆಗಾಗಿ ಸಿಡಿದು ನಿಂತರು. ಇಡೀ ತಮಿಳ್ನಾಡು ನಿಲ್ತು, ಜಲ್ಲಿಕಟ್ಟನ್ನ ಮತ್ತೆ ವಾಪಸ್ ತಗೋ ಬಂದ್ರು ಅವರು. ಆ ತರದ ತಾಕತ್ತನ್ನ ಕನ್ನಡಿಗರು ತೋರಿಸ್ಬೇಕಾಗತ್ತೆ. ಸ್ವಾಭಿಮಾನದ ವಿಷಯಕ್ಕೆ ಬಂದಾಗ, ಭಾಷೆಯ ವಿಷಯಕ್ಕೆ ಬಂದಾಗ, ನಮ್ಮ ರಾಜ್ಯದ ಹಿತಾಸಕ್ತಿಯ ವಿಷಯಕ್ಕೆ ಬಂದಾಗ. ಕನ್ನಡ ನಾಡಿನಲ್ಲಿ ಇವತ್ತು ಈ ತರದ ಒಂದು ವಿದ್ಯಮಾನಗಳು ನಡೆದಿದೆ ಅಂತ ಹೇಳಿ ನಾವು ಅನ್ಕೋಬಹುದು. ನಾವು ಇದುವರೆಗೆ ನಾವು ಕನ್ನಡಿಗರು ಉದಾರಿಗಳು ಅಂತ ಹೇಳ್ಬಿಟ್ಟು ಬಹಳ ಉದಾರ ಮನಸ್ಸಿನಿಂದ ಇದ್ವಿ ನಾವು. ಆದ್ರೆ ಒಂದು ಹಂತ ಬಂದಿದೆ ಈಗ. ನಾವು ಕನ್ನಡದ ಅಸ್ಮಿತೆಯನ್ನ ಮತ್ತು ಕನ್ನಡದ ಒಂದು ಗುರುತಿಸುವಿಕೆಯನ್ನ ನಾವು ಬಹಳ ಗಟ್ಟಿಯಾಗಿ ಹೇಳಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು. ಸೊ ಈ ಎರಡು ಪ್ರಕರಣಗಳು, ಕಮಲ್ ಹಾಸನ್ ಮತ್ತು ಸೋನು ನಿಗಮ್ ಅವರ ಎರಡು ಪ್ರಕರಣಗಳು ಕೂಡ ನಾವು ಕನ್ನಡಿಗರು ಬದಲಾಗ್ತಾ ಇದ್ದೇವೆ, ಕನ್ನಡ ಪರವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನಾವು ಸಕ್ರಿಯವಾಗಿ ನಾವು ಇವತ್ತು ಬಹಳ ಬಲಯುತವಾಗಿ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇರಬೇಕು ಮತ್ತು ಮಾಡಿದ್ದೇವೆ ಅನ್ನೋದು ಇದರಲ್ಲಿ ಪ್ರೂವ್ ಆಗುತ್ತೆ. ಇದರಲ್ಲಿ ಆಯಾ ಭಾಷೆ ಅಲ್ಲಿ ಸಾರ್ವಭೌಮ ಸ್ಥಾನದಲ್ಲಿ ಇರಬೇಕು. ಅಲ್ಲಿ ಹೋದವರು ಖಂಡಿತ ಯಾರು ಬೇಕಾದ್ರೂ ಬೆಂಗಳೂರು ಹವೇ ಚೆನ್ನಾಗಿದೆ, ಇಲ್ಲಿ ಬರ್ತಾ ಇದ್ದಾರೆ, ಬಂಡವಾಳ ತೊಡಗಿಸ್ತಿದ್ದಾರೆ, ದೊಡ್ಡ ದೊಡ್ಡ ಉದ್ದಿಮೆಗಳು ಮಾಡ್ತಿದ್ದಾರೆ, ಯಾರು ಬೇಡ ಅಂದಿದ್ದಾರೆ. ಇಲ್ಲಿ ಗಾಳಿ ನೀರು ಎಲ್ಲಾ ತಗೊಳ್ತೀರಿ. 4 ಮಾತು ಕನ್ನಡ ಶಬ್ದಕ್ಕೆ ಮಾತಾಡಲ್ಲ ಬ್ಯಾಂಕ್ ಮ್ಯಾನೇಜರ್ ಒಬ್ಳು, ಅಷ್ಟು ಅಹಂಕಾರದಿಂದ ನಡ್ಕೊಳ್ತಾಳೆ ಅಂತಂದ್ರೆ ಅದು ಅಕ್ಷಮ್ಯ ಅನ್ಸಲ್ವಾ? ಇದು ಇಷ್ಟೇ ಅಲ್ಲ, ಬೆಂಗಳೂರಲ್ಲಿ ಸಣ್ಣ ಸಣ್ಣ ಹಳ್ಳಿಗಳ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಕನ್ನಡ ಬರಲ್ಲ. ಆ ಹಳ್ಳಿಯವರಿಗೆ ಕನ್ನಡ ಬಿಟ್ಟು ಯಾವುದು ಬರಲ್ಲ. ಎಷ್ಟು ಗಲಾಟೆಗಳಾಗತ್ತೆ ಗೊತ್ತಾ? ಇದೆಂತ ಅವಸ್ಥೆ ಅಂತ. ಅದ್ರ ಕೆಲವು ವಿವರಣೆಯನ್ನು ಕೊಟ್ಬಿಟ್ರು, ಹಾಗಾಗಿ ನಾನು ಸುಮ್ಮನಾದೆ. ಒಂದು ನ್ಯಾಯಾಲಯ ಒಂದು ಅಪರಾಧವನ್ನು ಅಥವಾ ಒಂದು ಪ್ರಕರಣವನ್ನು ವಿಚಾರಣೆ ನಡೆಸಿ ಮರಣದಂಡನೆ ಕೊಡುವ ತನಕ ಅಧಿಕಾರ ಇದೆ ನ್ಯಾಯಾಲಯಕ್ಕೆ. ಕ್ಷಮೆ ಕೇಳುವ ಅಧಿಕಾರ ಇಲ್ವಾ? ಈ ತರ ನ್ಯಾಯಾಲಯಕ್ಕೆ ಕ್ಷಮೆ ಕೇಳುವ ಅಧಿಕಾರ ಇಲ್ಲ ಅನ್ನೋದೇ ಅದು ಸ್ವಲ್ಪ ನನ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ, ಅರಿಸ್ಕೊಳಕ್ ಆಗ್ತಿಲ್ಲ. ಮರಣದಂಡನೆ ಕೊಡೋ ಅಧಿಕಾರ ನಮ್ಮ ಸಂವಿಧಾನ ಕೊಟ್ಟಿದೆ, ಕ್ಷಮೆ ಕೇಳುವ ಅನ್ನೋ ಅಧಿಕಾರವನ್ನು ಕೊಟ್ಟಿಲ್ವಾ? ನಿಮಗೆ ನಿಮ್ಮ ಭಾಷೆ ಕನ್ನಡಮ್ಮ, ನಿಮ್ಮ ತಾಯಿನಾಡಿನ ಗೌರವಕ್ಕಿಂತ ಒಂದು ಕ್ಷುಲ್ಲಕವಾದ ಮನರಂಜನೆ, ಒಬ್ಬ ನಟನ ಅಭಿಮಾನ ದೊಡ್ಡದು ಅನಿಸಿದ್ರೆ ಹೊಸರಿಗೆ ಹೋಗಿ ನೋಡಿ, ತಮಿಳ್ನಾಡಿಗೆ ಹೋಗಿ ನೋಡಿ, ಯಾರು ಬೇಡ ಅಂತಾರೆ? ನಿಮ್ಮ ಮೊಟಕು ಮಾಡ್ಲಿಕ್ಕೆ ನಾವ್ಯಾರು? ನಿಮ್ಮ ದುಡ್ಡು ಕೊಟ್ಟು ಅವಮಾನ ಮಾಡಿಸ್ಕೊಳ್ಳುವಂತ ಸಹೃದಯರು, ಉದಾರಿಗಳು ಕನ್ನಡಿಗರಾದ್ರೆ ಅದಕ್ಕೆ ನಮ್ದೇನು ಆಕ್ಷೇಪ ಇದೆ? ಯಾರು ಮೊಟಕು ಕೊಡಿಸ್ತಾ ಇದ್ದೀವಿ? ಯಾರು ಹೋಗ್ಬೇಡ ಅಂತ ಹೇಳ್ತಿದ್ದೀವಿ? ನೋಡಿದರೆ ನೀವು ಒಂದು ಅವಮಾನವನ್ನ ಬೆಂಬಲಿಸಿದ ಹಾಗೆ ಅಂತ ನಾನು ಹೇಳ್ತಿದ್ದೀನಿ.